ಆಧ್ಯಾತ್ಮ ಅನ್ನುವಂತಹ ಈ ಪದವನ್ನ ನಾವು ಬೇಕಾದಷ್ಟು ಸಲ ಕೇಳಿದ್ದೇವೆ. ಹಾಗೆಯೇ ಧರ್ಮ ಅನ್ನೋ ಪದ, ದೇವರು ಅನ್ನೋ ಪದಗಳನ್ನ ಕೇಳ್ತೇವೆ. ಇಲ್ಲಿ ಆಧ್ಯಾತ್ಮ ಮತ್ತು ಧರ್ಮ ಇದೆರಡೂ ಸಹ ಬೇರೆ ಬೇರೆಯಾದಂತಹದ್ದೇ ಆಗಿದೆ. ಆಧ್ಯಾತ್ಮ ಅಂತಕ್ಕಂತಹ ಈ ಪದವನ್ನ ನಾವು ಬಿಡಿಸಿ ನೋಡಿದಾಗ ಆದ್ಯ ಪ್ಲಸ್ ಆತ್ಮ, ಆಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಆದ್ಯತೆಯನ್ನ, ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂತಹದ್ದು, ಆತ್ಮಕ್ಕೆ ಪ್ರಾಮುಖ್ಯತೆಯನ್ನ, ಮಹತ್ವವನ್ನ ಕೊಡುವಂತಹದೇ, ಆತ್ಮಕ್ಕೆ ಆದ್ಯತೆ ಕೊಡುವುದೇ ಆಧ್ಯಾತ್ಮ ಅನ್ನೋ ಪದದ ಅರ್ಥ. ಹೀಗೆ ಶಾಂತಿ ನಮಗೆ ಬೇಕಂದ್ರೆ ಅಲ್ಲಿ ಆತ್ಮವನ್ನ ತಿಳ್ಕೊಳ್ಬೇಕು, ಆತ್ಮಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಲೇಬೇಕು ಅಂತ ಅರ್ಥವಾಗುತ್ತೆ. ನಾವು ಅನೇಕ ಸಲ ಆತ್ಮ ಅನ್ನೋ ಪದವನ್ನ ಬಳಸ್ತಾ ಇರ್ತೇವೆ. ಆತ್ಮ ಶಾಂತಿ, ಆತ್ಮಕ್ಕೆ ಶಾಂತಿ ಕುರಿ ನಾವೇ 1 ನಿಮಿಷ 2 ನಿಮಿಷ ಮೌನ ಮಾಡೋಣ ಅಂತ ಹೇಳ್ತೀವಿ. ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಇದೇ ಪ್ರಕಾರ ಆತ್ಮ ವಿಕಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಆತ್ಮ ಅಂತ ಏನು, ಈ ಬಗ್ಗೆ ಅನೇಕ ಸಾಧಕರು ಹೇಳ್ತಾ ಬಂದಿದ್ದಾರೆ. ದೈ ಯುವರ್ ಸೆಲ್ಫ್, ನಿನ್ನನ್ನು ನೀನು ತಿಳಿದುಕೋ ಅಂತ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಂದ್ರೆ ಏನಂತ ತಿಳ್ಕೊಳ್ಬೇಕು? ಸಾಮಾನ್ಯವಾಗಿ ನಾವೆಲ್ಲ ಮನುಷ್ಯರು, ಅಥವಾ ಇನ್ನೂ ಹೆಚ್ಚಂದ್ರೆ ನಾವಿಂತ ದೇವರ ಭಕ್ತರು, ಇಂತಹ ಜಾತಿ ಧರ್ಮ ಅಥವಾ ನಮ್ಮ ಬಯೋಡೇಟಾದಲ್ಲಿ ಡೀಟೇಲ್ ಆಗಿ ಇಂಥವ್ರು ಅಂತ ಏನಿದೆ ಅದನ್ನೇ ನಾವು ಅಂತ ನಾವು ಸಾಮಾನ್ಯವಾಗಿ ಭಾವಿಸಿದ್ದೇವೆ. ಆದ್ರೆ ಈ ಆಧ್ಯಾತ್ಮ ವಿದ್ಯೆ ಅಥವಾ ಈ ಆತ್ಮವಿದ್ಯೆಯಲ್ಲಿ ಇದರ ಬಗ್ಗೆ ತಮಗೆ ಒಂದು ಗಹನವಾದ ಅರ್ಥವನ್ನ ತಿಳಿಸಲಾಗಿದೆ. ಈಗ ನಾವು ಈ ಪ್ರಪಂಚವನ್ನ ನಾವು ನೋಡ್ತಾ ಇದ್ದೇವೆ. ಭಾರತ ದೇಶವನ್ನ ಆಧ್ಯಾತ್ಮಿಕತೆಯ ಒಂದು ತವರು ಅಂತ ತಾವೆಲ್ಲ ಕೇಳಿದ್ದೀವಿ. ಹಾಗಾದ್ರೆ ಈ ಭಾರತದ ಆಧ್ಯಾತ್ಮಿಕತೆಯ ತವರು ಅಂದಾಗ ನಾವು ಪೂರ್ವ ಕಾಲದಿಂದಲೂ ನಾವೇನು ಆಧ್ಯಾತ್ಮಿಕ ಅಥವಾ ನಮ್ಮ ಒಂದು ಮನೆತನಗಳಲ್ಲಿ ನಡೆದು ಬಂದಿರತಕ್ಕಂಥ ಸಂಪ್ರದಾಯ ಇವೆಲ್ಲವಕ್ಕೂ ಸಹ ಪೂರ್ವಜರು, ನಮ್ಮ ಹಿರಿಯರು, ಋಷಿ ಮುನಿಗಳು ಒಂದು ಉತ್ತಮವಾದಂತಹ ಹಿನ್ನೆಲೆ, ಒಂದು ಅರ್ಥದಿಂದ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ವರ್ತಮಾನದ ಒಂದು ಉದಾಹರಣೆಯನ್ನ ಕೊಡ್ಬೇಕಂದ್ರೆ, ನಾವು ಪರಸ್ಪರ ಭೇಟಿಯಾದಾಗ ಕೈ ಮುಗಿದು ನಮಸ್ಕಾರ ಅಂತ ಹೇಳ್ತೀವಿ. ಈಗ ಈ ನಮಸ್ಕಾರದ ವ್ಯಾಲ್ಯೂ ಜಗತ್ತಿಗೆ ಅರ್ಥ ಆಗ್ತಾ ಇದೆ. ಚೀನಾದಲ್ಲಿ ಬಂದಿರತಕ್ಕಂತಹ ಏನು ಈ ವೈರಸ್ ರೋಗಗಳು, ಈ ಕಾಯಿಲೆಗೆ ಪರಸ್ಪರ ಉಸಿರಾಟನೂ ಸ್ಪರ್ಶವಾಗಬಾರ್ದು, ಹಸ್ತಸ್ಪರ್ಶ ಇಲ್ಲ, ಪರಸ್ಪರ ಹಗ್ ಮಾಡ್ಕೊಳ್ಳೋಗಿಲ್ಲ, ಬಹಳ ದೂರದಿಂದಲೇ ಸಂಪರ್ಕ ಇಟ್ಕೊಳ್ಬೇಕು. ಇವಾಗ ಭಾರತೀಯರು ಸಹ ಮೊದಲಿನಿಂದಲೂ ಇಂತಹ ಸಂಪ್ರದಾಯವನ್ನ ಏನು ಆಚರಣೆಯಲ್ಲಿ ತಂದಿದ್ರು, ಬೇರೆ ದೇಶಗಳಿಂದ ನೋಡಿ ಅನುಸರಿಸಿ ಕೆಲವೊಂದು ಸಂಪ್ರದಾಯದಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡಿದ್ದಾರೆ. ಹೀಗೆ ಭಾರತೀಯತೆಯ ಹಿನ್ನೆಲೆ ಅಥವಾ ನಮ್ಮ ಒಂದು ದೇವರು, ಧರ್ಮ, ಆಧ್ಯಾತ್ಮಿಕತೆ ಹಿನ್ನೆಲೆ ಸರ್ವತೋಮುಖವಾಗಿ ಇಂದಿನವರು ಅತ್ಯಂತ ಒಳ್ಳೆಯ ಮೌಲ್ಯಗಳನ್ನ ಇಟ್ಕೊಂಡೇ ಅದನ್ನ ಪ್ರಾರಂಭ ಮಾಡಿದರು. ಈ ರೀತಿಯಲ್ಲಿ ಇವತ್ತಿನ ಒಂದು 20 ನಿಮಿಷದಲ್ಲಿ ನಾನು ಜಾಸ್ತಿ ವಿಸ್ತಾರದಲ್ಲಿ ಹೋಗದೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ನಾನು ಬರೋದಾದ್ರೆ, ಈಗ ನಮಗೆ ನಮ್ಮ ಬಾಹ್ಯ ಪ್ರಪಂಚದ ಬಗ್ಗೆ ಗೊತ್ತಿದೆ ಮತ್ತು ನಮ್ಮ ಬಾಹ್ಯ ಶರೀರದ ಬಗ್ಗೆನೂ ನಮಗೆ ಗೊತ್ತಿದೆ. ಈ ದೇಹ ಅನ್ನೋದು ಈ ರುಂಡ ಮುಂಡ ಕೈಕಾಲುಗಳು ಹಾಗೂ ಮೆಡಿಕಲ್ ಸೈನ್ಸ್ ಅಲ್ಲಿ ಈ ಶರೀರದ ಬಗ್ಗೆ ಇವತ್ತು ಡಾಕ್ಟರ್ಗಿಂತಲೂ ಪೇಷಂಟ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋಕೆ ನಮ್ಗೆಲ್ಲ ವಿಷಯಗಳು ಗೊತ್ತಿದೆ. ಆದ್ರೆ ಕೇವಲ ಈ ಶರೀರವಷ್ಟೇ ಈಗ ಯಾರಾದ್ರೂ ಸಹ ತೀರ್ಕೊಂಡ್ರೆ ಏನ್ ಹೇಳ್ತೀವಿ, ಅವರು ಹೊರಟೋದ್ರು ಅಂತೀವಿ. ಅಲ್ಲಿ ಹೋಗಿ ನೋಡಿದ್ರೆ ಸತ್ತು ಹೋದ್ರು ಅಂತೀವಿ. ಆ ದೇಹ ಅಲ್ಲೇ ಇದೆ. ಹಾಗಾದ್ರೆ ಹೋದವ್ರು ಯಾರು, ಇರೋರು ಯಾರು? ಅಲ್ಲಿ ಇರ್ತಕ್ಕಂಥದ್ದು 5 ಎಲಿಮೆಂಟ್ಸ್, ಪಂಚತತ್ವಗಳಿಂದ ಮಾಡಿರ್ತಕ್ಕಂತಹ ಒಂದು ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಶರೀರ ಅಲ್ಲಿದೆ. ಹೋಗಿದ್ದು ಯಾರು? ಅದೇ ಆತ್ಮ. ಆದ್ರೆ ವಾಸ್ತವದಲ್ಲಿ ಈ ಶರೀರದಲ್ಲಿ ಇರ್ತಕ್ಕಂತಹ ಒಂದು ಚೈತನ್ಯ ಶಕ್ತಿಗೆ ಆತ್ಮ ಅಂತ ಕರೆಯಲಾಗುತ್ತೆ. ಈಗ ಉದಾಹರಣೆಗೆ ಈ ಫ್ಯಾನ್ ತಿರುಗ್ತಾ ಇದೆ, ಬಲ್ಬ್ ಉರಿತಾ ಇದೆ, ಅದಕ್ಕೆ ಆಧಾರ ವಿದ್ಯುತ್ ಶಕ್ತಿ ಅಂತ ನಮ್ಗೆ ಗೊತ್ತು. ಆದ್ರೆ ಗಾಳಿ ಬರ್ತಾ ಇದೆ, ಫ್ಯಾನ್ ತಿರುಗ್ತಾ ಇದೆ ಅಂತ ನಾವು ಕರೆಂಟ್ ಇದೆ ಅಂತ ಹೇಳಿ, ಫ್ಯಾನ್ ತಿರುಗಲಿಲ್ಲ, ಕರೆಂಟ್ ಬೆಳಕು ಬರಲಿಲ್ಲ ಅಂದ್ರೆ ಕರೆಂಟ್ ಹೋಯ್ತು ಅಂತೀವಿ. ಆದ್ರೆ ಕರೆಂಟು ಆ ಒಂದು ವೈರ್ ಅಲ್ಲಿ ಪಾಸ್ ಆಗೋದು ನಿಲ್ಲೋದು ನಮ್ಗೆ ಕಾಣೋದಿಲ್ಲ ಹೇಗೋ
ಹಾಗೆ ಈ ಶರೀರದಲ್ಲಿ ಒಂದು ಕರೆಂಟ್ ಅಥವಾ ಒಂದು ಶಕ್ತಿ, ಒಂದು ಚೈತನ್ಯವಾದ ಶಕ್ತಿ ಏನಿದೆ, ಆ ಆತ್ಮ ಇರೋದ್ರಿಂದಲೇ ನಮ್ಮಲ್ಲಿ ನಾವು ಈ ಪಂಚೇಂದ್ರಿಯಗಳು ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ. ನೋಡ್ತೇವೆ, ಕೇಳ್ತೇವೆ, ಮಾತಾಡ್ತೇವೆ, ಅರ್ಥ ಮಾಡ್ಕೊಳ್ತೇವೆ. ಹೀಗೆ ಈ ಶರೀರದಲ್ಲಿ ಅವ್ಯಕ್ತವಾಗಿರುವ, ಅಂದ್ರೆ ನಮ್ಮನ್ನ ವ್ಯಕ್ತಿಗಳು ಅಂತ ಹೇಳ್ತೀವಿ. ಇಂಥ ವ್ಯಕ್ತಿ ಅಂತಾರೆ. ವ್ಯಕ್ತಿ ಅಂದ್ರೆ ವ್ಯಕ್ತವಾದವರು, ಪ್ರಕಟಗೊಳ್ಳುವವರು. ಶರೀರ ಪ್ರಕಟ ಅಥವಾ ವ್ಯಕ್ತವಾಗಿದೆ, ನಾವು ವ್ಯಕ್ತಿಗಳು. ಆದ್ರೆ ಇದ್ರೊಳಗೆ ಅವ್ಯಕ್ತವಾಗಿ ಕಾಣದೇ ಇರ್ತಕ್ಕಂಥ ಒಂದು ಏನು ಶಕ್ತಿ ಇದೆ, ಅದಕ್ಕೆ ಆತ್ಮ ಅಂತ ಹೇಳಿ. ಆತ್ಮ ಅಂದ್ರೆ ಅದೇನೋ ಒಂದು ಕಗ್ಗಟ್ಟು ಅಥವಾ ಯಾರೋ ಸನ್ಯಾಸಿಗಳಿಗೋ ವೈರಾಗಿಗಳಿಗೋ ಬೇಕು ಅಂತಲ್ಲ, ಪ್ರತಿಯೊಬ್ಬರೂ ಆತ್ಮನೇ. ಈ ಆತ್ಮವನ್ನು ನಾವು ವಿಂಗಡಿಸಿದಾಗ ಹೇಗೆ ಶರೀರಕ್ಕೆ ಪಂಚೇಂದ್ರಿಯಗಳಿದೆ, ಕಣ್ಣು, ಕಿವಿ, ಮೂಗು ಇತ್ಯಾದಿ, ಹಾಗೆ ಆತ್ಮಕ್ಕೆ ಒಂದು 3 ಸೂಕ್ಷ್ಮ ಇಂದ್ರಿಯಗಳಿದೆ. ಅದನ್ನ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಅಂತ ಕರೆಯಲಾಗುತ್ತೆ. ಈ ಪದಗಳನ್ನ ನಾವು ದಿನಾ ಉಚ್ಚಾರಣೆ ಮಾಡ್ತೀವಿ. ಮನಸ್ಸು, ನನ್ನ ಮನಸ್ಸು ಬೇಜಾರಾಗಿದೆ ಅಂತ ಹೇಳ್ತೀವಿ, ಅಥವಾ ಮನಸ್ಸಿಗೆ ಚಂಚಲ ಅಂತೀವಿ, ಮನಸ್ಸಿಗೆ ನಿರಾಶೆ ಅಂತೀವಿ. ಈ ಪದಗಳನ್ನ ಮನಸ್ಸಿಗೆ ಸಂತೋಷ ಅಂತೀವಿ. ಅದೇ ತರ ಬುದ್ಧಿ ಅನ್ನೋದು ಸಹ ನಾವು ರೆಗ್ಯುಲರ್ ಆಗಿ ಆ ಪದವನ್ನ ಬಳಸ್ತಿರ್ತೀವಿ. ಈಗ ಈ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಕ್ಕಂಥದ್ದು ಎಲ್ಲಿದೆ, ಹೇಗಿದೆ, ಅದರ ಕಾರ್ಯಕ್ಷಮತೆ ಏನು ಇತ್ಯಾದಿಗಳನ್ನ ಮೆಡಿಕಲ್ ಸೈನ್ಸ್ ನಲ್ಲಿ ಆಗ್ಲಿ ಅಥವಾ ಇನ್ಯಾವುದೇ ವೈಜ್ಞಾನಿಕ ಉಪಕರಣಗಳಿಂದಾಗ್ಲಿ ಅದು ಹೀಗೆ ಇದೆ, ಇದೇ ತರ ಇದೆ ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ, ಫಿಸಿಕಲ್ ಆಗಿ ಅದನ್ನ ಎಕ್ಸ್ರೇ ಅಥವಾ MRI ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಅದನ್ನ ಒಂದು ಚೈತನ್ಯ ಶಕ್ತಿ ಅಂತ ಕರೆಯಲಾಗುತ್ತೆ. ಹೀಗೆ ಎಲ್ಲಕ್ಕೂ ಮೂಲವಾಗಿರ್ತಕ್ಕಂತಹದ್ದು ಮನಸ್ಸು. ಹೇಳಲಾಗುತ್ತೆ, ವಾರು ಅಂತಕ್ಕಂಥದ್ದು, ಯುದ್ಧ ಮೊದಲು ಮನುಷ್ಯನ ಮನಸ್ಸಿನಿಂದ ಆರಂಭವಾಗುತ್ತೆ. ಅಂದ್ರೆ ಅಶಾಂತಿನೂ ಮೊದಲು ಮನುಷ್ಯನ ಮನಸ್ಸಿನಿಂದಲೇ ಆರಂಭವಾಗುತ್ತೆ. ಯುದ್ಧ ಮನುಷ್ಯನ ಮನಸ್ಸಿನಿಂದ ಮೊದಲು ಆರಂಭವಾಗೋದೇ ಆದ್ರೆ ಶಾಂತಿನೂ ಸಹ ಮೊದಲು ಮನುಷ್ಯನ ಮನಸ್ಸಿನಿಂದಲೇ ಆರಂಭವಾಗಬೇಕು. ಆದ್ರೆ ಇವತ್ತು ನಾವು ಶಾಂತಿಗೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅನ್ನೋದು ಅದು ಒಂದು ರೀತಿಯಲ್ಲಿ ಅರ್ಥಹೀನವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಮರವನ್ನ ಅಥವಾ ಗಿಡವನ್ನ ಚೆನ್ನಾಗಿ ಬೆಳೆಸಿ ಅದರಿಂದ ಹಣ್ಣು ಹೂಗಳನ್ನ ನಾವು ಅಪೇಕ್ಷಿಸೋದಾದ್ರೆ ನಾವೇನ್ ಮಾಡ್ತೀವಿ, ಆ ಗಿಡದ ಬುಡಕ್ಕೆ ಗೊಬ್ಬರ ಅಥವಾ ನೀರನ್ನ ಚೆನ್ನಾಗಿ ಹಾಕಿ, ಎಲ್ಲಿ ಹಾಕ್ಬೇಕೋ ಗೊಬ್ಬರವನ್ನ ಬುಡಕ್ಕೆ ಹಾಕಿ. ಆದ್ರೆ ನಾವು ಎಲೆಗಳಿಗೆ, ಕೊಂಬೆಗಳಿಗೆ ಅಥವಾ ಆ ಒಂದು ಗಿಡದ ಮೊಗ್ಗು, ಕಾಯಿಗಳಿಗೆ ನೀರು, ಗೊಬ್ಬರ ಹಾಕಿದ್ರೆ ಪ್ರಯೋಜನ ಇಲ್ಲ. ಹಾಗೆಯೇ ಇವತ್ತಿನ ದಿನ ನಮಗೆ ಬೇಕಾಗಿರ್ತಕ್ಕಂತಹ ಶಾಂತಿ, ಸುಖ, ಜ್ಞಾನ ಇದೆಲ್ಲ ಮನಸ್ಸು, ಬುದ್ಧಿಗೆ ನಾವು ಫೀಡ್ ಮಾಡಬೇಕಾಗಿದೆ, ಆತ್ಮಕ್ಕೆ ನಾವು ಫೀಡ್ ಮಾಡಬೇಕು. ಅಂದ್ರೆ ಶಾಂತಿಯ ಮೂಲ ಆತ್ಮನೇ ಆಗಿದೆ. ಆತ್ಮದ ಧರ್ಮನೇ ಶಾಂತಿಯಾಗಿದೆ. ಇವತ್ತು ನಾವು ಶಾಂತಿಯನ್ನ ಕಳ್ಕೊಂಡು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಾ ಇದ್ದೇವೆ, ಅಥವಾ ಭೌತಿಕವಾಗಿ ಹೊರ ಪ್ರಪಂಚದಲ್ಲಿ ಶಾಂತಿಯನ್ನ ಹುಡುಕಿ, ಹೇಗೆ ಸೀತೆ ಬಂಗಾರದ ಜಿಂಕೆ ಹಿಂದೆ ಹೋಗಿ ತನ್ನ ಜೀವನವೆಲ್ಲ ಶೋಕ ಮಾಡಿಕೊಂಡ್ಲು, ಹಾಗೆ ನಾವು ಹೊರಗಡೆ ಅಲ್ಲಿದೆ ಇಲ್ಲಿದೆ ಶಾಂತಿ, ಸುಖ ಅಂತ ಹುಡುಕಾಡ್ತಾ ಇದ್ದೀವಿ. ಆದ್ರೆ ಮೂಲ, ಆ ಶಾಂತಿಯ ಮೂಲ ನಮ್ಮಲ್ಲೇ ಇದೆ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಒಬ್ಬ ರಾಣಿ ತನ್ನ ಮುತ್ತಿನ ಕೊರಳ ಮಾಲೆ ಕಳೆದೋಯ್ತು ಅಂತ ಎಲ್ಲಾ ಕಡೆ ಹುಡುಕಾಡಿಸಿದ್ರು. ಎಲ್ಲಾ ಕಡೆ ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ನೋಡಿದ್ರೆ ಅದು ಮರ್ತೋಗಿತ್ತು, ಅವಳದ ಕೊರಳಿನಲ್ಲೇ ಇದ್ದದ್ದು. ಆ ರೀತಿನಲ್ಲಿ ಇವತ್ತು ನಾವು ಶಾಂತಿಗಾಗಿ ದೇವಸ್ಥಾನ, ಯಾತ್ರಾ ಸ್ಥಳ, ಗುರುಗಳು ಅಥವಾ ನಾವು ಇನ್ನೂ ಏನೇನೋ ಪ್ರಾಪಂಚಿಕವಾದ ಒಂದು ವೈಭವಗಳನ್ನೆಲ್ಲ ಹುಡುಕೊಂಡು ಹೋಗ್ತಾ ಇದ್ದೀವಿ ಶಾಂತಿ, ಸುಖಕ್ಕಾಗಿ. ಆದ್ರೆ ಅದರ ಮೂಲ ಆತ್ಮನೇ ಆಗಿದೆ. ಶಾಂತಿಯ ರಿಸೋರ್ಸ್, ಅದರ ಸಂಪನ್ಮೂಲನೂ ಆತ್ಮನೇ ಆಗಿದೆ. ಇವತ್ತು ನಾವು ಧರ್ಮ ಅಂತ ಹೇಳ್ತೀವಿ. ಧರ್ಮ ಎಂದ್ರೇನು? ಧಾರ ಇತಿ ಧರ್ಮ. ಯಾವುದನ್ನ ಆತ್ಮ ಅಥವಾ ಮನಸ್ಸು ನಾವು ಸ್ವೀಕರಿಸಬಹುದು, ಅಂದ್ರೆ ಗ್ರಹಿಸಬಹುದು, ಧರಿಸಬಹುದು, ಅದೇ ಧರ್ಮ. ಅಂದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕು? ಶಾಂತಿ ಬೇಕು, ಸುಖ ಬೇಕು, ಆನಂದ ಬೇಕು, ಪವಿತ್ರತೆ ಬೇಕು, ಜ್ಞಾನ ಬೇಕು. ಇದೇ ಆತ್ಮದ ಧರ್ಮ. ಅದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆತ್ಮಧರ್ಮದ ವಿಷಯ. ಯಾವಾಗ ಆತ್ಮಧರ್ಮ ಅಂತ ಬರುತ್ತೆ ಅವಾಗ ಮಾತ್ರ ನಮ್ಗೆ ವಿಶ್ವ ಭ್ರಾತೃತ್ವ ಅನ್ನೋದು ನಮ್ಮಲ್ಲಿ ಕಂಡು ಬರುತ್ತೆ. ಆತ್ಮ ಅಂದಾಗ ಹಿಂದೂಗಳಿರ್ಬಹುದು, ಮುಸಲ್ಮಾನ್ ಇರ್ಬಹುದು, ಕ್ರಿಶ್ಚಿಯನ್ ಇರ್ಬಹುದು, ಅವರೆಲ್ಲರ ಶರೀರದಲ್ಲಿ ಇರ್ತಕ್ಕಂತಹ ಒಂದು ಜ್ಯೋತಿ, ಬೆಳಕು. ಅದಕ್ಕೆ ಜ್ಯೋತಿಗೆ ಯಾವ ಜಾತಿ ಅಂತ ಹೇಳ್ತಾರೆ.
ಹೀಗೆ ಎಲ್ಲರ ಶರೀರದಲ್ಲೂ ಇರ್ತಕ್ಕಂತಹ ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿರುವ ಆತ್ಮಕ್ಕೆ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಮನಸ್ಸು ನಮ್ಮಲ್ಲಿರೋ ಮನಸ್ಸು, ಸ್ತ್ರೀಯಲ್ಲಿರೋ ಮನಸ್ಸು, ಪುರುಷನಲ್ಲಿರೋ ಮನಸ್ಸು, ಅಥವಾ ಹಿಂದೂಗಳಿರ್ಬೋದು, ಮುಸಲ್ಮಾನರು ಮಕ್ಕಳಿರ್ಬೋದು, ಮುದುಕರಿರ್ಬೋದು, ಭಾರತೀಯರಿರ್ಬೋದು, ರಷ್ಯಾದವ್ರು ಇರ್ಬೋದು, ಎಲ್ಲರಲ್ಲೂ ಇರ್ತಕ್ಕಂತಹ ಆತ್ಮ ಮನ ಬುದ್ಧಿ ಸಂಸ್ಕಾರದಿಂದಲೇ ಕೂಡಿದೆ. ಅಂದಾಗ ನಾವೆಲ್ಲ ಆತ್ಮರು, ಪರಮಾತ್ಮನ ಮಕ್ಕಳು ಅಂತ ನಮ್ಗೆ ಯಾವಾಗ ಭಾವನೆ ಬರುತ್ತೋ ಆಗ ನಮ್ಮಲ್ಲಿ ಭಾವೈಕ್ಯತೆ, ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳು, ನಾವೆಲ್ಲ ಆತ್ಮರು ಅಂತ ತಿಳ್ಕೊಂಡಾಗ ಅವಾಗ ನಮ್ಗೆ ಭ್ರಾತೃತ್ವ, ಭಾವೈಕ್ಯತೆ ಅಂತಕ್ಕಂಥದ್ದು ಬೆಳಿಲಿಕ್ಕೆ ಸಾಧ್ಯ. ಅವಾಗ ನಮ್ಗೆ ಜಾತಿ ಧರ್ಮ ಭೇದಗಳನ್ನ ನಾವು ದಾಟಿ ನಿಂತ್ಕೊಳ್ಳಕ್ಕೆ ಸಾಧ್ಯ. ಹಾಗೆ ನಾವೆಲ್ಲ ಒಂದು ಎಲ್ಲ ಅಂತ ತಿಳ್ಕೊಳಕ್ ಆಗೋದಿಲ್ಲ. ಈ ಕಾರಣದಿಂದ ಇವತ್ತು ಧರ್ಮ ಭೇದ, ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಅಶಾಂತಿ ಅನ್ನೋದು ದಿನೇ ದಿನೇ ಹೆಚ್ಚುತ್ತಾ ಇದೆ. ಏಕೆಂದ್ರೆ ಧರ್ಮ ಮತ್ತು ದೇವರ ವಿಷಯದಲ್ಲಿ ಒಂದು ಮತಾರ್ಥತೆ, ಧರ್ಮಾಂಧತೆ ಅಂತಕ್ಕಂಥದ್ದು ಬೆಳೆದು ಎಲ್ಲರಲ್ಲೂ ಸಹ ಏನಾಗ್ತಾ ಇದೆ, ನನ್ನ ಧರ್ಮ ಹೆಚ್ಚು, ನನ್ನ ದೇವರು ಹೆಚ್ಚು, ನಮ್ಮ ಸಂಪ್ರದಾಯಗಳು ಹೆಚ್ಚು ಅಂತ ಇದು ಜಗತ್ತಿನಲ್ಲಿ ಅಶಾಂತಿ ಹರಡಲಿಕ್ಕೆ ಅತಿ ದೊಡ್ಡ ಕಾರಣವಾಗಿದೆ. ಅದರಿಂದ ಈ ಒಂದು ಜಗತ್ತಿನ ಒಂದು ಈ ಅಶಾಂತಿ, ಸಮಾಜದ ಅಶಾಂತಿಯನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಒಮ್ಮೆಲೆ ನಾವು ಸಮಾಜವನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಭತ್ತ ಅಂತ ಹೇಳ್ತೀವೋ, ಇಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಒಂದು ಫಾರ್ಮುಲಾ ಪರಮಾತ್ಮ ನಮ್ಗೆ ತಿಳಿಸ್ತದೆ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮಗೆ ಹೇಳ್ತಕ್ಕಂಥ ಜ್ಞಾನ ಯಾವುದೇ ಪುಸ್ತಕ ಪುರಾಣಗಳಿಂದ ನಾವು ಓದೋದಿಲ್ಲ ಅಥವಾ ಹೇಳೋದಿಲ್ಲ. ಇಲ್ಲಿ ಸ್ವಯಂ ಪರಮಾತ್ಮನೇ ಯಾವಾಗ ಧರ್ಮಗ್ಲಾನಿ ಭಾರತದಲ್ಲಿ ಅಧರ್ಮ ಜಾಸ್ತಿಯಾಗಿ ಅಧರ್ಮ ಹೆಚ್ಚುತ್ತೋ ಆಗ ಧರ್ಮ ಸ್ಥಾಪನೆಗಾಗಿ ಸ್ವಯಂ ಪರಮಾತ್ಮನೇ ಅವತರಿಸಿ ಬಂದು ಭಗವಂತನೇ ಹೇಳಿದಂತಹ ಒಂದು ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅನುಸರಿಸಿ ಅನುಭವ ಮಾಡಿ ಅದರ ಒಂದು ಸತ್ಯಾಸತ್ಯತೆಗಳನ್ನ ಅನುಭವ ಮಾಡಿದ ನಂತರ ನಾವು ಅದನ್ನ ಇತರರಿಗೆ ತಿಳಿಸ್ತೀವಿ. ಹೀಗೆ ಇಲ್ಲಿ ಈಶ್ವರ್ಯ ಜ್ಞಾನ ಅಂತಕ್ಕಂಥದ್ದು ಸ್ವಯಂ ಪರಮಾತ್ಮನಿಂದಲೇ ಬಂದಿರ್ತಕ್ಕಂಥದ್ದು. ಇದನ್ನ ಭಗವದ್ಗೀತೆನಲ್ಲೂ ಸಹ ನೀವು ಆತ್ಮದ ಬಗ್ಗೆ ಎಷ್ಟೋ ಸಲ ಕೇಳಿರ್ತೀವಿ. ನೈನಂ ಚಿಂತಂತಿ ಶಸ್ತ್ರಾಣಿ ನ ದಹತಿ ಪಾವಕಃ. ಆತ್ಮವನ್ನ ಶಸ್ತ್ರಗಳು ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಗಾಳಿ ಒಣಗಿಸೋದಿಲ್ಲ, ನೀರು ನೆನೆಸೋದಿಲ್ಲ, ಬೆಂಕಿ ಸುಡೋದಿಲ್ಲ. ಆತ್ಮ ಅಜರ ಅಮರ ಅವಿನಾಶಿಯಾಗಿದೆ ಅಂತ. ಮತ್ತೆ ಕೃಷ್ಣನು ಸಹ ಅರ್ಜುನನಿಗೆ ಧೈರ್ಯ ಹೇಳ್ತಾರೆ, ನೀನ್ ಯಾಕೆ ಶೋಕ ಪಡ್ತೀಯ, ಇವರೆಲ್ಲ ನನ್ನವರು, ಇವ್ರನ್ನ ಹೇಗೆ ಕೊಲ್ಲಲಿ ಅಂತ ಅವನು ಅರ್ಜುನ ವಿಷಾದ ಯೋಗವನ್ನ ವ್ಯಕ್ತಪಡಿಸಿದಾಗ, ಇಲ್ಲ, ನೀನು ಅಳುವಂತಹ ಶೋಕ ಪಡುವ ಅಗತ್ಯವೇ ಇಲ್ಲ. ನೀವು ದೇಹಕ್ಕಾಗಿ ಶೋಕ ಪಡ್ತಾ ಇದೆಯಾ, ದೇಹ ಅಂತಕ್ಕಂಥದ್ದು ಪಂಚತತ್ವಗಳಿಂದ ಮಾಡಿರುವಂತಹದ್ದು. ಈ ಪಂಚತತ್ವಗಳ ಶರೀರ ಅನ್ನೋದು ಪಂಚತತ್ವಗಳಿಗೆ ವಾಪಸ್ಸು ನೀವು ಸಾಲ ಕೊಡ್ಬೇಕು. ಇದೊಂದು ಲೀಸ್ ತಗೊಂಡಿರ್ತೀವಿ ನಮ್ಮ ದೇಹ, ಮತ್ತೆ ನಾವ್ ಇದನ್ನ ಬಿಟ್ಬಿಡ್ಬೇಕು. ಅದರಿಂದ ಪಂಚತತ್ವದಿಂದ ಬಂದ ದೇಹ ಪಂಚತತ್ವಕ್ಕೆ ಹೋಗುತ್ತೆ. ಅದಕ್ಕಾಗಿ ನೀನು ದುಃಖ ಪಡುವ ಅಗತ್ಯ ಇಲ್ಲ. ನೀನು ಆತ್ಮಕ್ಕಾಗಿ ಶೋಕ ಪಡ್ತಾ ಇದೆಯಾ, ಆತ್ಮ ನಾಶ ಆಗ್ಲಿಲ್ವಲ್ಲ, ಒಂದು ದೇಹ ಬಿಡುತ್ತೆ ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಅದರಿಂದ ನೀನು ಅನಗತ್ಯವಾಗಿ ಶೋಕಿಸ್ತಾ ಇದೆಯಾ ಅಂತ ಹೇಳಿ. ಹೀಗೆ ಆತ್ಮ ಅಂತಕ್ಕಂಥದ್ದು ನಾವು ಭಗವದ್ಗೀತೆಯಲ್ಲಿ ಭಗವಂತ ಬೋಧಿಸಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದರಿಂದ ಆತ್ಮಕ್ಕೆ ವಯೋಭೇದವಿಲ್ಲ, ಚಿಕ್ಕದು ದೊಡ್ಡದು ಆತ್ಮ ಬೆಳೆಯೋದಿಲ್ಲ. ಹೀಗೆ ಅಂತಹ ಒಂದು ಚೈತನ್ಯ ಶಕ್ತಿ ಆತ್ಮಗಳು ನಾವಾಗಿದ್ದೇವೆ. ಈ ಆತ್ಮ ಭಾವನೆ ನಮ್ಮಲ್ಲಿ ಬಂದಾಗ ಮನುಷ್ಯನಲ್ಲಿ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಆತ್ಮಧೈರ್ಯ ಬರುತ್ತೆ. ಏಕೆಂದ್ರೆ ಸಾವಿನ ಭಯ ನಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಈ ಮಕ್ಕಳನ್ನ ಬೆಳೆಸ್ತಕ್ಕಂತಹ ಮುಂದಿನ ಪ್ರಜೆಗಳನ್ನ ತಯಾರು ಮಾಡತಕ್ಕಂತಹ ಜವಾಬ್ದಾರಿ ತಾಯಿ ತಂದೆಯರಿಗಿದೆ. ಅದರಲ್ಲೂ ಸಹ ತಾಯಿಗಳು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೆಚ್ಚು ಕಾಲ ಮಕ್ಕಳು ತಾಯಿಯ ಜೊತೆಲೆ ಬೆಳೀತಾರೆ. ಆದ್ರಿಂದ ತಾಯಿಯಲ್ಲಿ ಒಂದು ಆಧ್ಯಾತ್ಮ ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ಆಧ್ಯಾತ್ಮ ಅಂದ್ರೆ ಏನು, ಒಂದು ಸನ್ನಡತೆ, ಸದ್ವರ್ತನೆ, ಸದ್ಭಾವನೆ, ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಈ ಸಂಪ್ರದಾಯಗಳೆಲ್ಲ ಒಂದು ಅರ್ಥ ಇಟ್ಕೊಂಡು ಪೂರಕವಾಗಿದೆ. ಹೀಗೆ ಆತ್ಮ ಜ್ಞಾನದ ಅರಿವು ಇದು ಮೊಟ್ಟ ಮೊದಲನೆಯದು ಆಧ್ಯಾತ್ಮದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆನಂತರ ಧ್ಯಾನ ಅಂದ್ರೆ ಆತ್ಮ ಇವತ್ತು ರೀಚಾರ್ಜ್. ಆತ್ಮ ಅನ್ನೋದು ಏನಾಗಿದೆ, ಒಂದು ಬ್ಯಾಟ್ರಿ ವೀಕ್ ಆದಾಗ ಅದನ್ನ ಮತ್ತೆ ರೀಚಾರ್ಜ್ ಮಾಡೋ ರೀತಿಯಲ್ಲಿ ಆತ್ಮ ಶಕ್ತಿಯನ್ನ ಪುನರ್ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ, ಪುನಶ್ಚೇತನ ಮಾಡ್ಲಿಕ್ಕೆ ಆ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನ ಕನೆಕ್ಟ್ ಮಾಡೋದು. ಈಗ ನಾವೇ ಈ ದೇಹ ಅಲ್ಲ, ಈ ಜಗತ್ತಿನಲ್ಲಿ ಹೇಗಿದ್ದೀವಿ ನಾವು ಅಂದ್ರೆ ಪಾತ್ರಧಾರಿಗಳು. ಈ ಪಾತ್ರದಲ್ಲಿ ನಾವು ಹೇಗಿರ್ಬೇಕಂದ್ರೆ, ಒಂದು ಎರೆ ಹುಳು, ಒಂದು ಮಣ್ಣು ಹುಳು ಇರುತ್ತೆ. ಆ ಮಣ್ಣಲ್ಲೇ ಇರುತ್ತೆ, ಆದ್ರೆ ಅದಕ್ಕೆ ಮಣ್ಣು ಅಂಟಿರೋದಿಲ್ಲ.
ಹಾಗೇನೆ ಈ ಸಂಸಾರದಲ್ಲೇ ಇರಬೇಕು, ಆದ್ರೆ ಈ ಸಂಸಾರ ನಮ್ಮ ಮನಸ್ಸಿನೊಳಗೆ ಅಂಟಿಕೊಳ್ಬಾರ್ದು. ಆಗ ನಾವು ಜೀವನದಲ್ಲಿ ಸುಖ ಶಾಂತಿಯ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಪಕ್ಷಿಗಳು ಮರದ ಮೇಲೆ ಬದ್ಲಿ ಕೂತ್ಕೊಳ್ಳಿ, ಹಣ್ಣು ತಿನ್ಲಿ, ಹಾರಿ ಹೋಗ್ಲಿ, ಆದ್ರೆ ಮರದಲ್ಲಿ ಗೂಡು ಕಟ್ಟಬಾರ್ದು. ಹಾಗೆ ಈ ಸಮಸ್ಯೆಗಳು ಬರ್ಲಿ, ಅದಕ್ಕೆ ಒಂದು ಸಮಾಧಾನವನ್ನು ಹುಡುಕ್ರಿ, ಕಳಿಸಿ, ಆದ್ರೆ ಅದು ತಲೆಯೊಳಗೆ ಗೂಡು ಕಟ್ಟಬಾರ್ದು. ಈ ರೀತಿಯೆಲ್ಲ ನಮಗೆ ಅಭ್ಯಾಸ ಆಗ್ಬೇಕಂದ್ರೆ ನಮಗೆ ಎಕ್ಸ್ಟ್ರಾ ಎನರ್ಜಿ ಪರಮಾತ್ಮನನ್ನ ಧ್ಯಾನ ಮಾಡ್ಬೇಕು. ಏಕೆಂದ್ರೆ ಪರಮಾತ್ಮ ಅವನು ನಾವೇ ದೇಹ ಅಲ್ಲ ಅಂದಾಗ ಪರಮಾತ್ಮನು ಅಜನ್ಮ, ಅವನು ಚೈತನ್ಯ ಜ್ಯೋತಿ. ಆ ಜ್ಯೋತಿಯನ್ನ ಜ್ಯೋತಿರ್ಲಿಂಗ ಅಂತ ಪೂಜಿಸ್ತಾ ಇದ್ವಿ. ಆ ಭಗವಂತ ಅಶರೀರ, ರಾಮ, ಕೃಷ್ಣ, ಶಂಕರ ಎಲ್ಲರೂ ಆ ಶಿವನನ್ನೇ ಧ್ಯಾನ ಮಾಡಿದ್ದಾರೆ. ಆದ್ರಿಂದ ಶಿವ ಅಂದ್ರೆ ವೀರಶೈವರ ದೇವರು ಅಂತಲ್ಲ, ಅವ್ರ ಪಾಯಿಂಟ್ ಆಫ್ ಲೈಟ್. ಅವರಿಗೆ ಕ್ರಿಶ್ಚಿಯನ್ಸ್ ಲೈಟ್ ಅಂತಾರೆ, ಇಸ್ಲಾಂ ಧರ್ಮದಲ್ಲಿ ಅಲ್ಲ ಅಂತಾನೆ, ಹಿಂದೂಗಳು ಪರಂಜ್ಯೋತಿ ಅಂತಾರೆ. ಆ ಪರಂಜ್ಯೋತಿಯಾದ ಪರಮಾತ್ಮ ಪರಂಧಾಮ ನಿವಾಸಿ. ಅದನ್ನ ಹೇಳಲಾಗುತ್ತೆ, ನಾ ತತ್ವಾಸೈತಿ ಸೂರ್ಯೋ ನ ಶಶಾಂಕೋ ನಾ ಪಾವಕಃ ಯದ್ಗತ್ವ ನಾ ನಿವತ್ತಂತೆ ತಥಾಮಂ ಪರಮಂ ಮಮ ಅಂತ ಭಗವದ್ಗೀತೆಗಳು. ಯಾವ ಲೋಕ ತಲುಪಿದ್ರೆ ಬರ್ಲಿಕ್ಕೆ ವಾಪಸ್ ಬರ್ಲಿಕ್ಕೆ ಮನ್ಸಾಗಲ್ವೋ ಆ ಶಾಂತಿಧಾಮನೇ ನನ್ನದು. ಆ ಪರಮಾತ್ಮ ನಮ್ಮ ಆತ್ಮಗಳೆಲ್ಲರಿಗೂ ತಂದೆಯಾಗಿದ್ದಾರೆ. ಭಗವಂತ